ಅಣ್ಣ ಹೊಟ್ಟೆ ಖಾಲಿಯಾಗಿದೆ, ಅಣ್ಣೋರ್ ಟ್ಯಾಂಕ್ ಹತ್ರ ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ನನ್ನ ಮಕ್ಳು ಬಿಡ್ಜ್ ಹಾಕ್ತೀನಿ ಅಂದ್ರು ಇನ್ನೂ ಹಾಕಿಲ್ವಲ್ಲೋ, ಬರೀ ಮರದ ಕೋಲಲ್ಲೇ ನಡೆಯಂಗಾಗ್ಬಿಡ್ತಲ್ಲೋ. ಸರ್ಕಾರದವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಿಲ್ಲ ಕಣಣ್ಣ. ಆ ಸರ್ಕಾರದವ್ರಿಗೆ ಹೇಳು, ನಾ ಬಟ್ಟೆ ಹೋಗಿ ಧೋಬಿ ಅಂದ್ರೆ ಬಹಳ ಕಂಡಮ್ ಅನ್ಕೊಂಡ್ಬಿಟ್ಟವ್ರೆ. ಈ ಕತ್ತೆಗಳ ಜೊತೆ ನಮ್ಮನ್ನ ಕತ್ತೆ ಅನ್ಕೊಂಡ್ಬಿಟ್ಟವ್ರೆ. ನೋಡೋಣ ನಿನ್ ಮಾತ್ ಕೇಳಿ ಈ ಕತ್ತೇನು ಕೋಪಿಸ್ಕೊಂಡ್ಬಿಡ್ತು. ಕತ್ತೆ ಏನ್ ಕಮ್ಮಿ ಇಲ್ಲ ಕಣೋ. ಊರವ್ರ ಕೊಳ್ಳೆ ಬಟ್ಟೆಗಳನ್ನ ತಗೊಂಡು ಹೋಗಿ ಶುಭ್ರವಾಗಿ ತಗೊಂಡ್ಬರೋ ಪುಣ್ಯಾತ್ಮ. ಕೋಪಿಸ್ಕೊಂಡ್ಬಿಡ ಚೆನ್ನ, ನಡಿ ನಡಿಯಮ್ಮ. ವಿಭಾಕರ ಐನೂರೇ, ನನ್ನ ಲಕ್ಷ್ಮಿ ಹಳ್ಳಿಗೆ ಬಿದ್ಬಿಡೈತೆ, ಎತ್ತಕ್ಕೆ ಸ್ವಲ್ಪ ಸಹಾಯ ಮಾಡಿ ಐನೂರೇ. ದೇವ್ರನ್ನ ಮುಟ್ಟಿ ಕೈ ಮುಗಿಯೋ ಈ ಕೈಯಲ್ಲಿ ಗಾರ್ಧವನ್ನ ಎತ್ತು ಅಂತಿಲ್ಲೋ ಪಾಪಿ. ಸರ್ ಅಲ್ದಲ್ಲಿ ನನ್ ಕತ್ತೆ ಬಿದ್ದೋಗ್ಬಿಡೈತೆ, ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಸರ್. ಅಯ್ಯೋ ಹೋಗಯ್ಯೋ, ನಮ್ಮ ಅತ್ತೆ ಬಿದ್ದಾಗ್ಲೇ ಎತ್ತಕ್ ಹೋಗ್ಲಿಲ್ಲ, ನಿನ್ ಕತ್ತೆ ಬಿದ್ದಾಗ ಎತ್ತಕ್ ಬಂದ್ಬಿಡ್ತೇನೆ. ಬಂದ್ಬಿಟ್ಟ ಬೆಳಗ್ಗೆ ತಲೆ ತಿನ್ನಕ್ಕೆ ಬಾಯಿ ಮುಚ್ಕೊಂಡು ಹೋಗಯ್ಯ. ಅಯ್ಯೋ ಪಾಪ, ಕತ್ತೆ ಕಿಚ್ತಾ ಇದೆ. ಇನ್ನೇನ್ ಕಿಶೋರ್ ಕುಮಾರ್ ತರ ಆಡಕ್ಕಾಗತ್ತಾ? ಏನೋ ಮಾಡ್ತಾವನಲ್ಲ. ಅಲ್ಲಿ ನೋಡಿ ದುಡ್ಡು, ನೋಡಿ ದುಡ್ಡು ದುಡ್ಡು ಮನಿ, ದುಡ್ಡು ದುಡ್ಡು, ಗುಂಡಿನ ದುಡ್ಡು. ಬಾ, ನೀನೇ ಕಾಪಾಡ್ಬೇಕಪ್ಪ. ದರ್ಬೇಸಿ ನನ್ನ ಮಕ್ಳ, ದುಡ್ಡುಗೋಸ್ಕರ ಕೊಚ್ಚೇರು ಬೀಳ್ತಾರೆ, ಕೊಲೆನು ಮಾಡ್ತಾರೆ ಅಂತ ಕೇಳಿದ್ದೆ. ಒಂದ್ ತಿಳ್ಕೊಳ್ರೋ, ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೇಕು. ದುಡ್ಡು ನಮ್ಮನ್ನ ಸಂಪಾದನೆ ಮಾಡಿದ್ರೆ ನಾವು ಮನುಷ್ಯರು ಅನ್ಸ್ಕೊಳ್ಳಲ್ಲ. ಮೊದ್ಲು ಕತ್ತೆ ಹತ್ರ ಸದ್ಯ ನಮ್ ಕತ್ತೆ ಬಚಾವಾಯ್ತಣ. ದುಡ್ಡು ಮನುಷ್ಯನಿಗೆ ಎಂತೆಂತ ಆಟ ಆಡಿಸುತ್ತೆ ನೋಡು. ಬಾ ಬಾ ಬಾ. ಅಣ್ಣ ಟಿಫನ್ ರೆಡಿ. ವೀರಮ್ಮ, ಇವತ್ತು ಕೊಡೋ ಬಟ್ಟೆಗಳು ತುಂಬಾ ಇದೆ. ಊರೆಲ್ಲ ಮಳೆ ಬಂದ್ರು ನಮ್ಮನೇಲೆ ಕರೆಂಟ್ ಇಲ್ಲ. ಛೇ, ಏನ್ ಕರ್ಮನೋ. ಕತ್ತೆ ಮುಖ ನೋಡಿದ್ರೆ ಲಕ್ಷ್ಮಿ ಸುತ್ಕೊಂಡ್ ಬರ್ತದೆ ಅಂತ ಎಲ್ರು ಫೋಟೋ ಮಾಡಿಕತ್ತಾರೆ. ನಾನ್ ಜೊತೆಲೆ ಇಟ್ಕೊಂಡಿದೀನಿ, ಆದ್ರೂ ಲಕ್ ಬರ್ತಾ ಇಲ್ಲ. ದುಬೈಗಾದ್ರು ಕೆಲಸ ಮಾಡೋಣ ಅಂದ್ರೆ ಹಾಳಾದ್ ಇಲ್ಲಿ ಪಾಸ್ಪೋರ್ಟ್ ತಿನ್ಬಿಡ್ತು. ತಲೆ ಮಾಡಿದೆ, ತಗೋ, ಟೈಲರ್ನ ಕಾಯ್ತಾ ಇರ್ತಾನೆ, ಕೊಡ್ಬಾ. ಯಾಕೋ ಪಾಂಡು, ಬ್ಲೌಸ್ ಫಿಟ್ಟಿಂಗೇ ಚೆನ್ನಾಗಿಲ್ಲ. ಮೊದ್ಲೆಲ್ಲ ಒಳ್ಳೆ ಫಿಟ್ಟಿಂಗ್ ಕೊಡ್ತಾ ಇದ್ದೆ. ಪಾಂಡುರಂಗ ವಯಸ್ಸಾಲಿ. ಅಯ್ಯೋ ಪಾಂಡುರಂಗ, ನಿನಗ್ ವಯಸ್ಸಾಗಿದೆ, ಚರ್ಮ ಜಾರ್ತಾ ಇದೆ, ಅದಕ್ಕೆ ಲೂಸ್ ಆಗಿದೆ. ಯಾರ್ಗ ವಯಸ್ಸಾಗಿದ್ದು? ಕೋಪ ಮಾಡ್ಕೋಬೇಡ ಆಯಿ. ಸರಿಯಾಗಿ ಅಲ್ವಾ ಪಾಂಡು, ನಾನ್ ಹೇಳಿದ್ದು ಸ್ಲೀವ್ಲೆಸ್ ಬ್ಲೌಸ್ ಹೊಲಿ ಅಂತ. ಯಾಕೆ ನನ್ನ ಅಂದ ಚಂದ ಯಾರಿಗೂ ಕಾಣ್ಬಾರ್ದು ಅಂತನಾ? ದೇವರೇ ದೇವಾ, ಬಾವಿ ತೋಡ್ಬೇಕು ಅಂತೀರಾ, ಗುಂಡಿ ಕಾಣ್ಬಾರ್ದು ಅಂತೀರಾ, ಕಾಯ್ಕರಾಲೇ ಪಾಂಡುರಂಗ. ಪಾಂಡು, ಮೊದ್ಲು ನನ್ನ ಎಲ್ಲಾ ವಯಸ್ಸಿನವರು ನೋಡೋರು. ಆಗ ನೀವು ಯು ಸರ್ಟಿಫಿಕೇಟ್ ಸಿನಿಮಾ, ಆದ್ರೆ ಈಗ ನೋಡ್ತಾ ಇಲ್ವಲ್ಲ. ಈಗ ನೀವು ಭಕ್ತಿ ಪ್ರಧಾನ ಸಿನಿಮಾ. ಅದಕ್ಕೆ ನಾನು ಹೇಳಿದ್ದು ಹಿಂದೆಗಡೆ ಲವ್ ಮಾರ್ಕ್ ಹಾಕು ಅಂತ. ಲವ್ ಶೇಪ್ ಹೇಳಿದ್ದು ನಾನು, ವಿಂಡೋ ಶೇಪ್ ಹಾಕಿದ್ಯಲ್ಲ. ಅಯ್ಯೋ ಬೇಸ್ಗೆಲ್ ತಣ್ಣೆ ಗಾಳಿ ಬರ್ಲಿ ಅಂತ. ಅಣ್ಣ ನಾಷ್ಟಾ ರೆಡಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಪಾಂಡು, ಹಿಂದೆಗಡೆ ಲವ್ ಮಾರ್ಕ್ ಬೇಕೇ ಬೇಕು. ಓಕೆ, ನಂಗ್ ಸ್ಲೀವ್ಲೆಸ್ ಬೇಕೇ ಬೇಕು. ಎಲ್ಲಾರು ನನ್ನ ನೋಡ್ಬೇಕು. ಎಲ್ಲ ನಿಮ್ ಹಿಂದೆ ಬೀಳಂಗ್ ಮಾಡ್ಬಿಡ್ತೀನಿ ಬಿಡಿ. ನಂಗ್ ಮಿಡ್ಡಿ ಇಷ್ಟೇ ಇರ್ಬೇಕು. ಅದನ್ನ ಮಿಡ್ಡಿ ಏನಲ್ಲ, ಚಡ್ಡಿ ಅಂತಾರೆ. ಪರವಾಗಿಲ್ಲ. ಓಕೆ ಓಕೆ, ನೀವೆಲ್ಲ 3 ದಿನ ಬಿಟ್ಬಿಟ್ಟು ಬನ್ನಿ, ರೆಡಿ ಮಾಡಿ ಇಟ್ಟಿರ್ತೀನಿ. ಕೊಡಿ. ಏ ಬಾರೋ ಪಾಂಡುರಂಗ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ. ಏನೋ ತಿಂಡಿ? ಇಡ್ಲಿ. ಇರ್ಲಿ ಇರ್ಲಿ. ಏನಣ್ಣ ನಿನ್ ಅದೃಷ್ಟ, ಯಾಕೋ ಕಾಸು ಕೊಟ್ಟು ಅವ್ರ ಅಂದ ಚಂದನು ಡಿಸ್ಪ್ಲೇ ಮಾಡ್ತಾರೆ. ಲೇಡೀಸ್ಗೆ ಡಾಕ್ಟ್ರು ಒಂದೇ, ಟೈಲರ್ ಒಂದೇ. ಡಾಕ್ಟರ್ ಕುತ್ತಿಗೆಯಲ್ಲಿ ಸ್ಟೆಥಸ್ಕೋಪ್ ಇರುತ್ತೆ, ನಮ್ ಕುತ್ತಿಗೆಯಲ್ಲಿ ಟೇಪ್ ಇರುತ್ತೆ. ಡಾಕ್ಟ್ರು ಚರ್ಮ ಕಟ್ ಮಾಡಿ ಹೊಲಿತಾರೆ, ನಾವು ಬಟ್ಟೆ ಕಟ್ ಮಾಡಿ ಹೊಲಿತೀವಿ. ಅವ್ರು ಆರೋಗ್ಯ ಕಾಪಾಡ್ತಾರೆ, ನಾವ್ ಅವ್ರ ಅಂದ ಚಂದ ಕಾಪಾಡ್ತೀವಿ ಕಣ. 3 ದಿನ ಟೈಮ್ ಕೊಟ್ಟಿದ್ಯಲ್ಲ, ಅಷ್ಟ್ರಲ್ಲಿ ಹೆಂಗಣ್ಣ ಹೊಲಿತ್ಯಾ? ಲವ್ ಪಾಂಡುರಂಗ, ಅದ್ರ ಚಿಂತೆ ಇಲ್ಲ ನಿನ್ಗೆ. ಯಾಕೋ 3.5 ಹೇಳಿ ಕೊಡ್ಬೇಕು, ಹೆಸರು ಹೇಳೋ. ದೇವ್ರು ಅಣ್ಣ ನಾಷ್ಟಾ ರೆಡಿ. ತಗೊಂಡೋಗ ಅಲ್ಲಿಕ್ಕ ಯಾವನೋ ಒಬ್ಬನ್ ಕೂರ್ಸ್ಕೊಳ. ಯಾವ ಸಿಮೆ ಕಟ್ಟಿಂಗ್ ಇದು? ನನ್ ಮದುವೆ ಬೇರೆ ಐತೆ, ಹೆಂಗ್ ಮುಖ ತೋರ್ಸಿ ನಾನು? ಇದು ಲೇಟೆಸ್ಟ್ ಕಟಿಂಗ್. ಲೇಟೆಸ್ಟ್ ಕಟ್ಟಿಂಗ್? ಯಾಕೆ ಚಿಕ್ಕ ಹುಡುಗ ನೋಡಿತಾ ಇಲ್ಲ? ಏ, ಆ ಇಂಪಾರ್ಟೆಂಟ್ ರೇಸ್ ಇರೋದಿಲ್ಲ, ಅದು ತಗೋ. ನಿನ್ಗೀಗ ಶಾರುಖ್ ಖಾನ್ ತರ ಕಟಿಂಗ್ ಮಾಡ್ಬೇಕು ಅಷ್ಟೇ ತಾನೆ? ನಾನ್ ಮಾಡ್ತೀನಿ.
ತಗೊಂಬೋಗಲೇ. ಏನ್ರಿ ಇದು? ಏನ್ರಿ ಇದ ಲೇಟೆಸ್ಟ್ ಶಿವಾಜಿ ಪಿಕ್ಚರ್ ರಜನಿಕಾಂತ್ ಸ್ಟೈಲ್ ರೀ ಇದು. ಜಪಾನ್ ಅಲ್ಲೆಲ್ಲ ಇದ್ರದ್ದೇ ಕ್ರೇಜು.